ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಈಸಿ ಇಟ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಅಪ್ಡೇಟ್ ಆಗುತ್ತೆ. ನಾನಿವತ್ತು ತೋರಿಸ್ತಾ ಇರೋದು ಸಬ್ಬಕ್ಕಿ ಪಾಯಸ, ಸಾಬೂದಾನ ಪಾಯಸ ಅಂತ ಹೇಳ್ತೀವಲ್ವ. ಶಾವಿಗೆ ಪಾಯಸ ತಿಂದು ಬೋರ್ ಆಗಿದ್ದರೆ ಇದನ್ನು ಒಂದು ಸಾರಿ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ 1 ಬೌಲ್ ಆಗೋವಷ್ಟು ಸಾಬೂದಾನ ತಗೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡು 1 ಅವರ್ ನೆನೆಯೋಕ್ಕೆ ಬಿಡ್ತಿದ್ದೀನಿ. ನೋಡಿ, ಇಲ್ಲಿ ಚೆನ್ನಾಗಿ ನೆಂದಿರುತ್ತೆ. 1 ಅವರ್ ಸಾಕು. ನೋಡಿ, ಚೆನ್ನಾಗಿ ನೆಂದಿದೆ. ಇಲ್ಲಿ ನೋಡ್ಬೋದು, ಮುಟ್ಟಿದ್ರೇ ಸ್ಮ್ಯಾಶ್ ಆಗುತ್ತೆ. ಸೊ ಗೊತ್ತಾಗುತ್ತೆ ನೆಂದಿದೆಯೋ ಇಲ್ವೋ ಅಂತ. ನೆಕ್ಸ್ಟು ಅದನ್ನು ಸೋಸ್ಕೊಂಡು ಒಂದು ಪಾತ್ರೆಗೆ, ನಾವೇನು ಪಾಯಸ ಮಾಡ್ತೀವಲ್ಲ ಆ ಪಾತ್ರೆಗೆ 2 ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ಕೊಳ್ಳಿ. ನೋಡಿ, ತುಪ್ಪ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ನಾವು ಗೋಡಂಬಿ, ನಾನಿಲ್ಲಿ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಗೋಡಂಬಿನ ಫ್ರೈ ಮಾಡ್ಕೊಳ್ಳಿ, ನೆಕ್ಸ್ಟು ದ್ರಾಕ್ಷಿನ ಹಾಕ್ಕೊಳ್ಳಿ. ಇಲ್ಲಾಂದರೆ 2 ಒಟ್ಟಿಗೆ ಹಾಕ್ಕೊಂಡ್ರೆ ದ್ರಾಕ್ಷಿ ಬೇಗ ಬೆಂದುಬಿಡುತ್ತೆ. ಸೊ ದ್ರಾಕ್ಷಿ ಜಸ್ಟ್ ಸೆಕೆಂಡ್ ಸಾಕು ಅದು ಫ್ರೈ ಆಗೋಕ್ಕೆ. ಸೊ ಸಪ್ರೇಟಾಗಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಕ್ಲೀನಾಗಿ ನೋಡಿ, ಈ ಥರ ಊದುತ್ತೆ ದ್ರಾಕ್ಷಿ. ಸೊ ಅದನ್ನು ನೋಡಿ 1 ಬೌಲಿಗೆ ತೆಗೆದಿಟ್ಕೊಳ್ಳಿ. ಪಾಯಸ ಮಾಡೋ ಪಾತ್ರೆಯಲ್ಲೇ ಮಾಡಿಕೊಂಡ್ರೆ ತುಪ್ಪ ಅದರಲ್ಲೇ ಇರುತ್ತೆ. ಸೊ ಅದಕ್ಕೆ ಮತ್ತೆ ತುಪ್ಪ ಹಾಕಬೇಕು ಅನ್ನೋ ನೆಸೆಸಿಟಿ ಇಲ್ಲ. ನೆಕ್ಸ್ಟು ನಾನಿಲ್ಲಿ 1/2 ಲೀಟ್ರು ಹಾಲು ತಗೊಂಡಿದ್ದೀನಿ. ನೋಡಿ, ಅದಕ್ಕೆ ನಾನಿಲ್ಲಿ 2 ಲೋಟ ಆಗುವಷ್ಟು ನೀರು ಹಾಕ್ತಿದ್ದೀನಿ. ತುಂಬ ತೆಳ್ಳಗಾಗುತ್ತೆ ಅಂತ ಅನ್ಕೋಬೋದು, ಬಟ್ ಲಾಸ್ಟಿಗೆ ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗಿರುತ್ತೆ. ನೀವೇ ಬೇಕಾದರೆ ತಣ್ಣಗಾದ್ಮೇಲೆ ನೀವೇ ನೋಡಿ. ನೆಕ್ಸ್ಟ್ ಅದಕ್ಕೆ 4 ರಿಂದ 5 ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಕಾಯ್ದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ 1 ಬೌಲ್ ಆಗೋವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿಗೆ 1 ಬೌಲ್ ಹಾಕಿದ್ರೆ ಸಾಕು ಇಷ್ಟು ಹಾಲಿಗೆ. ನೆಕ್ಸ್ಟು ಅದಕ್ಕೆ ನಾವು ಏನು ಸಾಬೂದಾನ ಇತ್ತಲ್ಲ, ನಾವು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಫಸ್ಟು ಹಾಲು ಕಾಯಿಸ್ಕೊಂಡು ಏಲಕ್ಕಿ ಹಾಕ್ಕೊಂಡು ಕಾಯ್ದಾದ್ಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆಯ ಜೊತೆನೇ ಸಾಬೂದಾನ ಕೂಡ ಹಾಕ್ಕೊಬಿಡಿ. ಅದು 2 ಚೆನ್ನಾಗಿ ಬೇಯುತ್ತೆ. ನೋಡಿ, ಇಲ್ಲಿ ಕುದಿ ಹತ್ತಿದೆ. ನೋಡಿ, ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಿ ಒಂದು 50-70% ಆಗುವಷ್ಟು ಸಾಬೂದಾನ ಬೇಯ್ದಿರುತ್ತೆ. ಫುಲ್ ಬೆಂದಿರಲ್ಲ, ಒಂದು 50 to 70% ಬೆಂದಿದಾಗ ಇಲ್ಲಿ 1-2 ಸ್ಪೂನ್ ಆಗೋವಷ್ಟು ಶಾವಿಗೆನ ತಗೊಳ್ಳಿ. ತುಂಬ ತಗೊಳ್ಳೋಕೆ ಹೋಗ್ಬೇಡಿ, ಯಾಕೆಂದರೆ ಎಲ್ಲೋ ಒಂದೊಂದು ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ತುಂಬ ಹಾಕ್ಬಿಟ್ರೆ ಅದು ಶಾವಿಗೆ ಪಾಯಸ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಲ್ಲೋ ಲೈಟಾಗಿ 1-2 ಸ್ಪೂನ್ ಆಗೋವಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ 1.5 ಸ್ಪೂನ್ ಆಗೋವಷ್ಟು ಬಾದಾಮ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬಾದಾಮ್ ಪೌಡ್ರ್ ಇಲ್ಲ ಅಂದರೆ ಕ್ವಿಟ್ ಮಾಡ್ಬೋದು, ಏನು ಬೇಕು ಅಂತ ಏನಿಲ್ಲ. ಬಟ್ ಬಾದಾಮ್ ಪೌಡ್ರ್ ಇದ್ದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿನ, ಅದನ್ನು ಹಾಕ್ಕೊಳ್ಳಿ ಅದ್ರ ಜೊತೆನೆ. ಹಾಗೆ ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ಇದಕ್ಕೆ ಬೇಕಾದ್ರೆ ಮಿಲ್ಕಿ ಮಿಸ್ಟ್ ಕೂಡ ಹಾಕೋಬೋದು. ನಾನಿಲ್ಲಿ ಹಾಕಿಲ್ಲ, ಹಾಗೆ ಮಾಡಿದ್ದೀನಿ. ಲಾಸ್ಟಿಗೆ ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಹತ್ರ ಕೇಸರಿ ಏನಾದರೂ ಇದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಶಾವಿಗೆ ಪಾಯಸದ ಬದಲು ಸಬ್ಬಕ್ಕಿ ಪಾಯಸ, ಸಾಬೂದಾನ ಪಾಯಸನೂ ಮಾಡ್ಬೋದು ಹಬ್ಬದ ಟೈಮಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.